Hi students, as you know, in previous class we discussed the theoretical concept of underwriting of shares. Underwriting of shares ಬಗ್ಗೆ ನಾವು ಅದರ theory, meaning and kinds, types ಇವೆಲ್ಲ ನೋಡಿದ್ದೇವೆ theory class ಒಳಗೆ. Now I am going to discuss some problematical concept on underwriting of shares. There are five types of issue of underwriting shares. Now underwriting of shares issue ಮಾಡುವಾಗ ಅಲ್ಲಿ 5 kinds ನಾವು ನೋಡ್ತೇವೆ, 5 categories ನಾವು ನೋಡ್ತೇವೆ. ಪ್ರತಿ category ಒಳಗೆ ಪ್ರತಿ types ಒಳಗೆ ನಾವು calculation part ನೋಡ್ತಾ ಹೋಗ್ತೇವೆ. Maybe 5 marks ಮೇಲೆ ನಿಮಗೆ question ಕೇಳ್ತಿರ್ತಾನೆ. First part is the number 1 is whole underwriting of issue by one underwriter. ಅಂದ್ರೆ ಟೋಟಲ್ ಅಂಡರ್ರೈಟಿಂಗ್ ಪ್ರೊಸೀಜರ್ ಏನಿದೆಯಲ್ಲ ಅದು ಒಬ್ಬರೇ ಅಂಡರ್ರೈಟರ್ ಮಾಡ್ತಾ ಇದ್ದಾರೆ. ಮೀನ್ಸ್ ಟೋಟಲ್ ಇಶ್ಯೂ ಆಫ್ ಅಂಡರ್ರೈಟಿಂಗ್ ಶೇರ್ಸ್ is made by only one underwriter. This is what the first kind of issue of underwriting of shares. In this we have to calculate gross liability of underwriter's liability. Underwriter's liability ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. For the purpose of paying of underwriter's commission. Now underwriters the commission ಕೊಟ್ಟಿರಲ್ಲ, on the basis of whatever the liabilities on there, ಅವ್ರ liability ಎಷ್ಟಿದೆ, ಅವ್ರಿಗೆ ಎಷ್ಟು ಕೊಡಬೇಕು ಅಂತ ಹೇಳಿ ನಾವು ಅಮೌಂಟ್ ಎಷ್ಟು ಕೊಡಬೇಕಾಗಿದೆಯಲ್ಲ ಅದನ್ನ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. So that is called underwriter's liability. Okay, underwriter liability ನಾವು ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡ್ರಿ. Gross liability is nothing but whatever the total number of issued shares, total number of ನಾವು ಎಷ್ಟು ಶೇರ್ಸ್ ಇಶ್ಯೂ ಮಾಡ್ತಾ ಇದ್ದೀವಿ ಪಬ್ಲಿಕ್ ಗೆ, that is what gross liability. Then minus less shares subscribed including marked application. ಅಂದ್ರೆ ಎಷ್ಟು ಜನ ಆ ಶೇರ್ ನಾವು ಇಶ್ಯೂ ಮಾಡಿದಂತಹ ಶೇರ್ಸ್ ಒಳಗೆ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಮಾರ್ಕ್ಡ್ ಅಪ್ಲಿಕೇಶನ್. ಅಂತಂದ್ರೆ ಇಲ್ಲಿ ಒಂದೇ ನೆನಪಿಟ್ಕೊಳ್ಳಿ, ಒಬ್ಬರು ಅಂಡರ್ರೈಟರ್ಸ್ ಇದ್ದಾರೆ, ಅದು ಮಾರ್ಕ್ ಇದ್ರು ಅಷ್ಟೇ, ಅನ್ಮಾರ್ಕ್ಡ್ ಇದ್ರು ಅಷ್ಟೇ. ಟೋಟಲ್ 2 ಅಪ್ಲಿಕೇಶನ್ಸ್ ಏನಿದಾವಲ್ಲ ಅವ್ರದೇ ಓನ್ಲಿ ಒನ್ ಅಂಡರ್ರೈಟರ್ಸ್ ಇದಾರಲ್ಲ, ಅದಕ್ಕಾಗಿ ಏನ್ ಮಾಡ್ತಾರೆ ನಾವು ಮಾರ್ಕ್ಡ್ ಇರಲಿ ಅನ್ಮಾರ್ಕ್ಡ್ ಇರಲಿ ಲಯಬಿಲಿಟಿ ಟೋಟಲ್ ಲಯಬಿಲಿಟಿ ಅನ್ನೋದು ಇವರು ಒಬ್ಬರಿಗೆ ಹೋಗ್ತದೆ. ಸೊ ನಮಗೆ 2 ಇನ್ಕ್ಲೂಡಿಂಗ್ ಮಾರ್ಕ್ಡ್ ಅಂಡ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಶೇರ್ ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟು ಸಬ್ಸ್ಕ್ರೈಬ್ ಆಗಿರ್ತಾವ, ಮೇಬಿ ಪಬ್ಲಿಕ್ ಕಡೆಯಿಂದ ಆಗಿರ್ಬೋದು ಅಥವಾ ಅಂಡರ್ರೈಟರ್ಸ್ ಕಡೆಯಿಂದ ಆಗಿರ್ಬೋದು. ನಾವು ಇದನ್ನ 2 ಪ್ಲಸ್ ಮಾಡ್ಕೊಂಡು ಇಲ್ಲಿ ಇದನ್ನ ಮೈನಸ್ ಮಾಡಬೇಕಾಗ್ತದೆ. ಗ್ರಾಸ್ ಲಯಬಿಲಿಟಿ ಒಳಗೆ ಮಾರ್ಕ್ಡ್ ಅಂಡ್ ಅನ್ಮಾರ್ಕ್ಡ್ ಲಯಬಿಲಿಟೀಸ್ ಅನ್ನು, ಅನ್ಮಾರ್ಕ್ಡ್ ಸಬ್ಸ್ಕ್ರೈಬ್ಡ್ ಶೇರ್ಸ್ ಅನ್ನು ಮೈನಸ್ ಮಾಡಬೇಕಾಗ್ತದೆ. ದೆನ್ ಅದು ಮೈನಸ್ ಮಾಡಿದ ಮೇಲೆ ಬರುವಂತಹ ಆನ್ಸರ್, ಬರುವಂತಹ ರಿಸಲ್ಟ್ ಈಸ್ ಕಾಲ್ಡ್ ಅಂಡರ್ರೈಟರ್ಸ್ ಲಯಬಿಲಿಟಿ. ಇಲ್ಲಿ ಏನಿಲ್ಲ ಆನ್ಸರ್ ಬರ್ತದಲ್ಲ, ದಟ್ ಇಸ್ ವಾಟ್ ಅಂಡರ್ರೈಟರ್ಸ್ ಲಯಬಿಲಿಟಿ. ನಾವು ಯಾರು ಎಷ್ಟು ಪೇ ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತದೆ. ಓಕೆ, ಹಾಗಾದ್ರೆ ನೋಡ್ರಿ, ಫಸ್ಟ್ ಸಿ ಒನ್ ಎಕ್ಸಾಂಪಲ್ ವಿತ್ ಕ್ವೆಶ್ಚನ್ ನೋಡ್ರಿ. ಅಂತ Ratan Company Limited issued 50,000 shares of ₹100 each at par to the public. The whole of the issue was underwritten by Mr. Rahul only. The company received applications for ₹38,000 shares, of which 32,000 shares were marked applications. Calculate underwriter's liability. Just question ಏನಿದೆ, ಒಂದು ಕಂಪನಿ ಇದೆ ರತನ್ ಕಂಪನಿ ಲಿಮಿಟೆಡ್ ಅಂತ ಹೇಳಿ, ಅದು ಟೋಟಲ್ 50,000 ಶೇರ್ಸ್ ಇಶ್ಯೂ ಮಾಡ್ತಾ ಇದೆ at par value. ಆ ಟೋಟಲ್ 50,000 ಶೇರ್ಸ್ ಒಳಗೆ ಏನಾಗ್ತಾ ಇದೆ, ಓನ್ಲಿ ಒಬ್ಬರಿಗೆ ಏನ್ ಮಾಡ್ತಾ ಇದ್ದಾರೆ ಅಂಡರ್ರೈಟರ್ಸ್, ಓನ್ಲಿ ಒನ್ ಅಂಡರ್ರೈಟರ್ ಇದ್ದಾಗಲೇ ಮಿಸ್ಟರ್ ರಾಹುಲ್ ಅಂತ ಹೇಳಿ. ಕಂಪನಿ ರಿಸೀವ್ಡ್ ಅಪ್ಲಿಕೇಶನ್ ಫಾರ್ 38,000 ಶೇರ್ಸ್. ಇವರು ಇಶ್ಯೂ ಮಾಡಿದ್ದು 50,000, 38,000 ಶೇರ್ಸ್ ಇಲ್ಲಿ ರಿಸೀವ್ಡ್ ಆಗ್ತಾ ಇದ್ದಾವೆ. ಅದರೊಳಗೆ ಏನಿದೆ 32,000 ಶೇರ್ಸ್ ಮಾರ್ಕ್ ಇದಾವೆ, ರಿಮೈನಿಂಗ್ ಆರ್ ಅನ್ಮಾರ್ಕ್ಡ್ ಶೇರ್ಸ್ ಅಂತ ಹೇಳಿ ಹೇಳ್ಬೋದು. ಓಕೆ, ಕ್ಯಾಲ್ಕುಲೇಷನ್ ಏನ್ ಕೇಳಿದಾನೆ, ಕ್ಯಾಲ್ಕುಲೇಟ್ ಅಂಡರ್ರೈಟರ್ಸ್ ಲಯಬಿಲಿಟಿ ಅಂತ ಹೇಳಿ ಕೇಳಿದಾನೆ. ಜಸ್ಟ್ ಡೋಂಟ್ ಗೆಟ್ ಕನ್ಫ್ಯೂಸ್. ಸಿ ಸೊಲ್ಯೂಷನ್ ಏನ್ ಬರ್ತದಪ್ಪ ಅಂತಂದ್ರೆ, ಫಸ್ಟ್ ರೈಟ್ ಕ್ಯಾಲ್ಕುಲೇಷನ್ ಆಫ್ calculation of underwriters
ಏನಿದೆ ಫಾರ್ಮುಲಾ ಫಸ್ಟ್ ಗ್ರಾಸ್ ಲಯಬಿಲಿಟಿ take first gross liability. Gross liability is what? Number of shares issued by the company. You can write in bracket total number of shares issued by the company. Total number of shares issued by the company. How much? How much number of shares issuing? Total 50,000 shares are issuing. Okay. In that we have to deduct the total number of shares subscribed or total number of shares application received. So we can write here number of shares subscribed by the public, or you can write it by the public, including marked applications, what is the meaning of marked application? Already discussed in previous class, so you have to understand that. Including marked application, total marked application is 32,000. Just for understanding. Then total number of, the company received applications for 38,000 shares, of which 32,000 shares are marked application. But total ಎಷ್ಟು ಬರ್ತಾ ಇದೆ? 38,000 shares are received. Okay. ಈ 38,000 ಒಳಗೆ 32,000 marked ಇದಾವೆ and remaining 6,000 are unmarked application. Don't worry. But 50,000 is gross liability, total number of shares issued by the company, and 38,000 total number of shares received by the company. Whatever the difference between these is called gross underwriters liability. 50,000 minus 38,000 is how much? 12,000. Okay, this is what? This is called underwriters liability. Underwriters liability ಎಷ್ಟಿದೆ? 12,000 ಇದೆ. ಓಕೆ, 12,000 is the number of shares, but we have to convert it into the total amount. Share value ಎಷ್ಟಿದೆ ನೋಡ್ರಿ? Share value is Ratan Company Limited issued 50,000 shares of rupees 100 each. 100 each is what? At par value ಇದೆ. ಆ par value ಒಳಗೆ ಕನ್ವರ್ಟ್ ಮಾಡಿ ನೋಡ್ರಿ, ಮಲ್ಟಿಪ್ಲಿಕೇಶನ್ ಮಾಡಿ ನೋಡ್ರಿ ಎಷ್ಟು ಬರ್ತದೆ? Total number of shares into rate of share ಎಷ್ಟಾಗ್ತದೆ? 12,000 shares ಇದಾವೆ. Gross in the liability, underwriters liability ಎಷ್ಟಿದೆ? On 12,000 shares of rupees 100 each is nothing but ಎಷ್ಟಾಗ್ತದೆ? 12 lakh. How much? 12 lakh ಆಗ್ತದೆ. This is what the gross underwriters liability in the form of in amount, and underwriters liability in the form of number of shares. Okay, with the total 12,000 shares ಆಗ್ತಾ ಇದಾವೆ, and 12 lakh rupees amount ಒಳಗೆ ಆಗ್ತಾ ಇದೆ. ಇದೇ ತರ ನಾವು ಏನು ಮಾಡ್ತೀವಿ? Underwriter liabilities ಅನ್ನು ಫಂಡ್. Next step is second type, partial underwriting of number 2. Partial underwriting of issue by one underwriter. But whole underwriting ಆಗ್ತಾ ಇಲ್ಲ, ಇದೆ partial ಆಗ್ತಾ ಇದೆ. ಅಂದ್ರೆ 50,000 shares ಇದೆ ಅಂತ ಹೇಳಿರ್ತೀವಿ, ಅದರೊಳಗೆ some percent ಅಂದ್ರೆ 25,000 shares issued by one person, one underwriter, and remaining shares are issued by public. ಈ ತರ ಏನಾಗ್ತಾ ಇದೆ? ರಿಸೀವ್ ಮಾಡ್ಕೊತಾ ಇದ್ದಾರೆ. ಬಟ್ ಇಲ್ಲಿ ಹೋಲ್ ಟೋಟಲ್ ನಂಬರ್ ಆಫ್ ಶೇರ್ಸ್ ಏನು ಇಶ್ಯೂ ಮಾಡಿರ್ತಾರಲ್ಲ ಅದನ್ನೆಲ್ಲವನ್ನು ಇವರು ಒಬ್ಬರೇ ಮಾತ್ರ ಇಶ್ಯೂ ಮಾಡಿರಲಿಲ್ಲ. ಓಕೆ, ಇದೊಂದು ನೆನಪು. ಇದರ ಮೇಲೆ ಒಂದು ಕ್ವಶನ್ ಮಾಡೋಣ ನೋಡ್ರಿ. ಕ್ವಶನ್ ಈಸ್ Sinchu and Company Limited issued 50,000 shares of rupees
100 each, of which 80% of shares were underwritten by Mr. Raj. The total applications received from the public were for 35,000 shares. Calculate the underwriter's liability. Okay. Now here also you can write just calculation of underwriter's liability. Calculation of underwriter's liability. Same format. First you can write gross liability, as in first case gross liability. Gross liability means the total number of shares issued by the company. Total number of shares estimate, you can write total number of shares issued. How much? 50,000 shares issue ಮಾಡ್ತಾ ಇದ್ದಾರೆ. Okay, but what they are saying, Shinchu and Company Limited issue 50,000 shares of rupees 100 each, of which 80% of shares were underwritten by Mr. Raj. ಇವಾಗ ನಾವು in case number 1 ಈ ತರ ಕೇಸ್ ಇದ್ದಾಗ ಏನು ಮಾಡ್ತಿದ್ರಿ, total number of shares issued by the company is considered as total number of shares issued by underwriter ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ವಿ. ಬಟ್ in case number 2, in type number 2 ಇಲ್ಲಿ ಏನಾಗ್ತಾ ಇದೆ, company suppose this is total number of shares issued by the company, ಇಲ್ಲಿ 10,000 shares ನಾವು ಹೇಳಿದ್ವಿ, these are 10,000 shares. ಇದರ ಒಳಗ partial means some part of ಈ 10,000 ಒಳಗ some part ಏನ್ ಮಾಡ್ತಾ ಇದ್ದಾರೆ, ಒಂದು ಅಂಡರ್ರೈಟರ್ ಒಬ್ಬರು ಏನಿದಾರಲ್ಲ ಅಂಡರ್ರೈಟರ್ ಇಶ್ಯೂ ಬೈ ಒನ್ ಅಂಡರ್ರೈಟರ್ ಒಬ್ಬರೇ ಅಂಡರ್ರೈಟರ್ ಏನ್ ಮಾಡ್ತಾ ಇದ್ದಾರೆ, ಇಶ್ಯೂ ಮಾಡ್ತಾ ಇದ್ದಾರೆ. ಸಪೋಸ್ ಇಲ್ಲಿ ಸಮ್ ಪೋರ್ಷನ್ ಅಂದ್ರೆ 80%, ಇವಾಗ ಕ್ವೆಶ್ಚನ್ ಮಾಡ್ಬಿಟ್ಟಿರಲ್ಲ 80% ಅಂತ ಇದೆ ಅಂತ ಹೇಳಿರ್ತೀರಿ. ರಿಮೈನಿಂಗ್ 20% shares are issued by the company. ಇದೇ ರಿಮೈನಿಂಗ್ 20% ಇದಾವಲ್ಲ ಅದನ್ನ ಯಾರು ಇಶ್ಯೂ ಮಾಡ್ತಾ ಇದ್ದಾರೆ, ಕಂಪನಿ ಇಶ್ಯೂ ಮಾಡ್ತಾ ಇದೆ. ಬಟ್ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಇಲ್ಲಿ, ಅಂಡರ್ರೈಟರ್ಸ್ ಲಯಬಿಲಿಟಿ, ಇವ್ರಿಗೆ ಎಷ್ಟು ಲಯಬಿಲಿಟಿ ಬರ್ತಾ ಇದೆ ಅಲ್ಲ ಆನ್ 80% ಆಫ್ ಶೇರ್ಸ್, that only we are going to calculate. ಇವ್ರದ್ದು ಎಷ್ಟು ಲಯಬಿಲಿಟಿ ಇದೆ ಇವ್ರದ್ದು ಮಾತ್ರ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು. These 20% we should not take. Okay, ಹಾಗಾದ್ರೆ ನಾವು ಇಲ್ಲಿ ಟೋಟಲ್ ನಂಬರ್ ಆಫ್ ಶೇರ್ಸ್ issued by the underwriter is how much? 80% of what? 50,000. 80% of 50,000. 50,000 ಇಂದ 80% ಯಾರು ಮಾಡ್ತಾ ಇದ್ದಾರೆ, ಅಂಡರ್ರೈಟರ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ನಾವು 50,000 ಶೇರ್ಸ್ ತಗೋಬಾರದು. ಓಕೆ, ಎಷ್ಟು ಆಗ್ತಾ ಇದೆ, 50,000 into 80% is nothing but 40,000. ಎಷ್ಟಾಗ್ತದೆ, 40,000. ಅದರೊಳಗೆ ಏನು ಮಾಡ್ಬಿಟ್ರಿ, ಟೋಟಲ್ ನಂಬರ್ ಆಫ್ ಶೇರ್ಸ್ ರಿಸೀವ್ಡ್ ಎಷ್ಟಾಗ್ತಾ ಇದೆ, ದ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಫ್ರಮ್ ದ ಪಬ್ಲಿಕ್ 35,000 shares. How much? 35,000 shares less total number of shares received or subscribed. Number of shares received or subscribed by the public is how much? 35,000. Whatever the result we get by the deducting these by this is for underwriter's liability or Mr. Raj's liability. Yesterday 50,000 minus 35,000 is 5,000. This is 5,000. 5,000 ಏನಂತ ಇದೆ ಅಂದ್ರೆ underwriters are Raj's liability. Mr. Raj ಗೆ ನಾವು ಎಷ್ಟು liability ಕೊಡಬೇಕಾಗ್ತಾ ಇದೆ, 5,000 shares ಮೇಲೆ. ಓಕೆ, ಈ 5,000 shares ಅಷ್ಟೇ ಇದೆ, ಅದನ್ನ ಅಮೌಂಟ್ ಒಳಗೆ ಕನ್ವರ್ಟ್ ಮಾಡೋದಂದ್ರೆ 5,000 into rate of share ವ್ಯಾಲ್ಯೂ ಎಷ್ಟಿದೆ ನೋಡ್ರಿ,
Sinchu and Company Limited issued 50,000 shares of rupees 100 each. How much? 100 each. Now you can calculate 50,000 into 100 is 5 lakh. Rupees 5 lakh. Rupees ಒಳಗೆ ಕನ್ವರ್ಟ್ ಮಾಡಿದ್ರೆ 5 lakh ಅಂಡರ್ ಲ್ಯಾಕ್ ಆಗ್ತಾ ಇದೆ. ಶೇರ್ಸ್ ಒಳಗೆ ನೋಡಿದ್ರೆ 5000 ಶೇರ್ಸ್ ಮೇಲೆ ಅಂಡರ್ ಲ್ಯಾಕ್ ಇದೆ. Okay, this is what case number 1 and case number 2. In next class we will go through further classes.